ರಾಜ್ಯದ ವಿವಿಧ ಕಡೆಗಳಲ್ಲಿ ಅಗ್ನಿ ಅನಾಹುತಗಳ ಸರಮಾಲೆಯೇ ನಡೀತಾ ಇದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರೋದು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಹುತಿಯಾಗಿದೆ. ಹಿರಿಯೂರು ತಾಲೂಕಿನ ಪಿಲಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗದಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ದಗದಗ, ಪೀಠೋಪಕರಣಗಳು ಸೇರಿ ಅಪಾರ ಪ್ರಮಾಣದ ವಸ್ತು ಭಸ್ಮ ಆಗಿದೆ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಘಟನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಅಂಗಡಿ ದಗದಗ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದಿನಸಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಕುರುಮಟ್ಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟು ಕರಕಲಾಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ನಡೆದಿರೋದು. ಚಿತ್ರದುರ್ಗ, ಗದಗ, ಎಲ್ಲಾ ಕಡೆಗಳಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ. ಈ ವಿಜುವಲ್ಸ್ ಏನ್ ಗಮನಿಸ್ತಾ ಇದ್ದೀರಾ, ಇದು ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ. ಇದು ಪಿಲಾಚನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಹಿರಿಯೂರು ತಾಲೂಕಲ್ಲಿ ಬರುತ್ತೆ. ಬೆಂಕಿಗೆ ಆಹುತಿಯಾಗಿರೋದು ಟ್ರಾನ್ಸ್ಫಾರ್ಮರ್. ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿ ಹತ್ತಿಕೊಂಡಿದೆ. ಅದನ್ನ ಆರಿಸೋದು ಅಥವಾ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಕೈಗೊಳ್ಳಲಾಯ್ತಾದ್ರೂ ಅಲ್ಲಿವರೆಗೂ ಕೂಡ ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಗುತ್ತೆ. ಅನೇಕ ಕಡೆಗಳಲ್ಲಿ ಈ ಅಗ್ನಿ ಅನಾಹುತಗಳು ನಡೆದಿರೋದು. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಗದಗದು. ಇಲ್ಲೂ ಕೂಡ ಅಂಗಡಿ ಸುಟ್ಟು ಕರಕಲಾಗಿದೆ. ಸುಮಾರು ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ. ಇದು ಹೋಟೆಲ್. ಇದು ಬೇಸಿಕಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತಹ ಮಾಹಿತಿ. ಹೋಟೆಲ್ನಲ್ಲಿದ್ದಂತಹ ಪೀಠೋಪಕರಣಗಳು ಸೇರಿ ಎಲ್ಲಾ ವಸ್ತುಗಳು, ಸಲಕರಣೆಗಳು, ಅಪಾರ ಪ್ರಮಾಣದ ವಸ್ತು ಎಲ್ಲವೂ ಭಸ್ಮ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯ ಕುರುಮಟ್ಕಲ್, ಯಾದಗಿರಿಯ ದೃಶ್ಯ. ಅಲ್ಲೂ ಕೂಡ ಯಾದಗಿರಿಯಲ್ಲೂ ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಂಗಡಿಗೆ ಬೆಂಕಿ ಹತ್ಕೊಂಡಿರೋದು. ಇಡೀ ಅಂಗಡಿ ದಗದಗ ಅಂತ ಹೊತ್ತಿ ಉರಿದಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ದಿನಸಿ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಗುರುಮಟ್ಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟಿರೋದು. ಚಿತ್ರದುರ್ಗದ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇಂತಹ ಅಗ್ನಿ ದುರಂತಗಳು ಈಗ ನಡೆದಿದೆ. ರಾತ್ರಿ ನಡೆದಿರುವಂತಹ ಘಟನೆ. ಆದ್ರೆ ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿತಾ ಇದ್ರೆ, ಗದಗದಲ್ಲಿ ಹೋಟೆಲ್ಗೆ ಬೆಂಕಿ ಬಿದ್ದಿದೆ. ಹೋಟೆಲ್ ಗದಗ ಅಂತ ಹತ್ತಿ ಉರಿತಾ ಇದೆ. ಇನ್ನು ಯಾದಗಿರಿಯಲ್ಲಿ ಕಿರಾಣಿ ಅಂಗಡಿಯಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ. ಅನೇಕ ಕಡೆಗಳಲ್ಲಿ, 2 ಕಡೆಗಳಲ್ಲಿ ಅಂದ್ರೆ ಗದಗ ಮತ್ತು ಯಾದಗಿರಿ ಎರಡರಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಮಾಹಿತಿ. ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರೇ ಹೊತ್ತಿ ಉರಿದಿದ್ದಾರೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಅಗ್ನಿ ಅನಾಹುತಗಳ ಸರಮಾಲೆಯೇ ನಡೀತಾ ಇದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರೋದು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಹುತಿಯಾಗಿದೆ. ಹಿರಿಯೂರು ತಾಲೂಕಿನ ಪಿಲಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗದಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ದಗದಗ, ಪೀಠೋಪಕರಣಗಳು ಸೇರಿ ಅಪಾರ ಪ್ರಮಾಣದ ವಸ್ತು ಭಸ್ಮ ಆಗಿದೆ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಘಟನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಅಂಗಡಿ ದಗದಗ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದಿನಸಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಕುರುಮಟ್ಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟು ಕರಕಲಾಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ನಡೆದಿರೋದು. ಚಿತ್ರದುರ್ಗ, ಗದಗ, ಎಲ್ಲಾ ಕಡೆಗಳಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ. ಈ ವಿಜುವಲ್ಸ್ ಏನ್ ಗಮನಿಸ್ತಾ ಇದ್ದೀರಾ, ಇದು ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ. ಇದು ಪಿಲಾಚನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಹಿರಿಯೂರು ತಾಲೂಕಲ್ಲಿ ಬರುತ್ತೆ. ಬೆಂಕಿಗೆ ಆಹುತಿಯಾಗಿರೋದು ಟ್ರಾನ್ಸ್ಫಾರ್ಮರ್. ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿ ಹತ್ತಿಕೊಂಡಿದೆ. ಅದನ್ನ ಆರಿಸೋದು ಅಥವಾ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಕೈಗೊಳ್ಳಲಾಯ್ತಾದ್ರೂ ಅಲ್ಲಿವರೆಗೂ ಕೂಡ ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಗುತ್ತೆ. ಅನೇಕ ಕಡೆಗಳಲ್ಲಿ ಈ ಅಗ್ನಿ ಅನಾಹುತಗಳು ನಡೆದಿರೋದು. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಗದಗದು. ಇಲ್ಲೂ ಕೂಡ
ಅಂಗಡಿ ಸುಟ್ಟು ಕರಕಲಾಗಿದೆ. ಸುಮಾರು ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ. ಇದು ಹೋಟೆಲ್, ಇದು ಬೇಸಿಕಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತಹ ಮಾಹಿತಿ. ಹೋಟೆಲ್ನಲ್ಲಿದ್ದಂತಹ ಪೀಠೋಪಕರಣಗಳು ಸೇರಿ ಎಲ್ಲಾ ವಸ್ತುಗಳು, ಸಲಕರಣೆಗಳು, ಅಪಾರ ಪ್ರಮಾಣದ ವಸ್ತು ಎಲ್ಲವೂ ಭಸ್ಮ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯ ಗುರುಮಠಕಲ್ ಯಾದಗಿರಿಯ ದೃಶ್ಯ. ಅಲ್ಲೂ ಕೂಡ ಯಾದಗಿರಿಯಲ್ಲೂ ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಂಗಡಿಗೆ ಬೆಂಕಿ ಹತ್ಕೊಂಡಿರೋದು, ಇಡೀ ಅಂಗಡಿ ದಗದಗ ಅಂತ ಹೊತ್ತಿ ಉರಿದಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ದಿನಸಿ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಗುರುಮಠಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟಿರೋದು. ಚಿತ್ರದುರ್ಗದ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇಂತಹ ಅಗ್ನಿ ದುರಂತಗಳು ಈಗ ನಡೆದಿದೆ. ರಾತ್ರಿ ನಡೆದಿರುವಂತಹ ಘಟನೆ. ಆದ್ರೆ ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿತಾ ಇದ್ರೆ, ಗದಗದಲ್ಲಿ ಹೋಟೆಲ್ಗೆ ಬೆಂಕಿ ಬಿದ್ದಿದೆ. ಹೋಟೆಲ್ ಗದಗ ಅಂತ ಹತ್ತಿ ಉರಿತಾ ಇದೆ. ಇನ್ನು ಯಾದಗಿರಿಯಲ್ಲಿ ಕಿರಾಣಿ ಅಂಗಡಿಯಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ. ಅನೇಕ ಕಡೆಗಳಲ್ಲಿ, 2 ಕಡೆಗಳಲ್ಲಿ ಅಂದ್ರೆ ಗದಗ ಮತ್ತು ಯಾದಗಿರಿ ಎರಡರಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಮಾಹಿತಿ. ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರೇ ಹೊತ್ತಿ ಉರಿದಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಅಗ್ನಿ ಅನಾಹುತಗಳ ಸರಮಾಲೆನೇ ನಡೀತಾ ಇದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರೋದು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಹುತಿಯಾಗಿದೆ. ಹಿರಿಯೂರು ತಾಲೂಕಿನ ಪಿಲಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗದಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ದಗದಗ, ಪೀಠೋಪಕರಣಗಳು ಸೇರಿ ಅಪಾರ ಪ್ರಮಾಣದ ವಸ್ತು ಭಸ್ಮ ಆಗಿದೆ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಘಟನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಅಂಗಡಿ ದಗದಗ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದಿನಸಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಗುರುಮಠಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟು ಕರಕಲಾಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ನಡೆದಿರೋದು. ಚಿತ್ರದುರ್ಗ, ಗದಗ, ಎಲ್ಲಾ ಕಡೆಗಳಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ. ಈ ವಿಜುವಲ್ಸ್ ಏನ್ ಗಮನಿಸ್ತಾ ಇದ್ದೀರಾ, ಇದು ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ. ಇದು ಪಿಲಾಚನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಹಿರಿಯೂರು ತಾಲೂಕಲ್ಲಿ ಬರುತ್ತೆ. ಬೆಂಕಿಗೆ ಆಹುತಿಯಾಗಿರೋದು ಟ್ರಾನ್ಸ್ಫಾರ್ಮರ್. ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿ ಹಚ್ಚಿಕೊಂಡಿದೆ. ಅದನ್ನ ಆರಿಸೋದು ಅಥವಾ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಕೈಗೊಳ್ಳಲಾಯ್ತಾದ್ರೂ ಅಲ್ಲಿವರೆಗೂ ಕೂಡ ಇಡೀ ಟ್ರಾನ್ಸ್ಫಾರ್ಮರ್ ಬೆಂಕಿಗೆ ಆಗುತ್ತೆ. ಅನೇಕ ಕಡೆಗಳಲ್ಲಿ ಈ ಅಗ್ನಿ ಅನಾಹುತಗಳು ನಡೆದಿರೋದು. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಗದಗದು. ಇಲ್ಲೂ ಕೂಡ ಅಂಗಡಿ ಸುಟ್ಟು ಕರಕಲಾಗಿದೆ. ಸುಮಾರು ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ. ಇದು ಹೋಟೆಲ್, ಇದು ಬೇಸಿಕಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತಹ ಮಾಹಿತಿ. ಹೋಟೆಲ್ನಲ್ಲಿದ್ದಂತಹ ಪೀಠೋಪಕರಣಗಳು ಸೇರಿ ಎಲ್ಲಾ ವಸ್ತುಗಳು, ಸಲಕರಣೆಗಳು, ಅಪಾರ ಪ್ರಮಾಣದ ವಸ್ತು ಎಲ್ಲವೂ ಭಸ್ಮ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯ ಗುರುಮಠಕಲ್ ಯಾದಗಿರಿಯ ದೃಶ್ಯ. ಅಲ್ಲೂ ಕೂಡ ಯಾದಗಿರಿಯಲ್ಲೂ ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಂಗಡಿಗೆ ಬೆಂಕಿ ಹತ್ಕೊಂಡಿರೋದು, ಇಡೀ ಅಂಗಡಿ ದಗದಗ ಅಂತ ಹೊತ್ತಿ ಉರಿದಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ದಿನಸಿ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಗುರುಮಠಕಲ್ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಸುಟ್ಟಿರೋದು. ಚಿತ್ರದುರ್ಗದ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ಅನೇಕ ಕಡೆಗಳಲ್ಲಿ ಇಂತಹ ಅಗ್ನಿ ದುರಂತಗಳು ಈಗ ನಡೆದಿದೆ. ರಾತ್ರಿ ನಡೆದಿರುವಂತಹ ಘಟನೆ. ಆದ್ರೆ ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿತಾ ಇದ್ರೆ, ಗದಗದಲ್ಲಿ ಹೋಟೆಲ್ಗೆ ಬೆಂಕಿ ಬಿದ್ದಿದೆ. ಹೋಟೆಲ್ ಗದಗ ಅಂತ ಹತ್ತಿ ಉರಿತಾ ಇದೆ. ಇನ್ನು ಯಾದಗಿರಿಯಲ್ಲಿ ಕಿರಾಣಿ ಅಂಗಡಿಯಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ. ಅನೇಕ ಕಡೆಗಳಲ್ಲಿ, 2 ಕಡೆಗಳಲ್ಲಿ ಅಂದ್ರೆ ಗದಗ ಮತ್ತು ಯಾದಗಿರಿ ಎರಡರಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಮಾಹಿತಿ. ಚಿತ್ರದುರ್ಗದಲ್ಲಿ ಟ್ರಾನ್ಸ್ಫಾರ್ಮರೇ ಹೊತ್ತಿ ಉರಿದಿದೆ.